ಕೆಎಂಎಫ್ ನಂದಿನಿ ಪ್ರಾಡಕ್ಟ್ಸ್ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್. ಗ್ರಾಹಕರಿಗೆ ಶುದ್ಧ ಹಾಲು, ತುಪ್ಪ ಸೇರಿದ ಹಾಗೆ ಹಲವು ಹಾಲಿನ ಉತ್ಪನ್ನಗಳನ್ನು ಜನರಿಗೆ ತಲುಪಿಸ್ತಾ ಇದೆ. ನಂದಿನಿ ತುಪ್ಪಕ್ಕೆ ಹೊರ ರಾಜ್ಯದಲ್ಲೂ ಭಾರಿ ಡಿಮಾಂಡ್ ಇದೆ. ಆದರೆ ಇತ್ತೀಚಿನ ಕಲಬೆರಕೆ ದಂಧೆಯಲ್ಲಿ ನಂದಿನಿ ಬ್ರ್ಯಾಂಡ್ನ ಪ್ಯಾಕೆಟ್ ಬಳಸಿ ಕಲಬೆರಕೆ ತುಪ್ಪ ಮಾರಾಟ ಮಾಡುತ್ತಿದ್ದ ಜಾಲವನ್ನ ಭೇದಿಸಲಾಗಿದೆ. ನಂದಿನಿ ಪಾರ್ಲರ್ಗಳಲ್ಲೂ ನಕಲಿ ನಂದಿನಿ ತುಪ್ಪ ಮಾರಾಟ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ. ನಂದಿನಿ ತುಪ್ಪ ಖರೀದಿಸುವ ಮುನ್ನ ಎಚ್ಚರ. ಸಾಮಾನ್ಯ ಅಂಗಡಿಗಳಲ್ಲಿ ನಂದಿನಿ ತುಪ್ಪ ಖರೀದಿಸುವ ಮುನ್ನ ಗ್ರಾಹಕರು 2-3 ಬಾರಿ ಪರೀಕ್ಷೆ ಮಾಡಿ ಕೊಂಡುಕೊಳ್ಳಲೇಬೇಕಾಗಿದೆ. ಯಾಕಂದ್ರೆ ಹೊರ ರಾಜ್ಯದಲ್ಲಿ ಕಲಬೆರಕೆ ತುಪ್ಪ ತಯಾರಿಸಿ ಕರ್ನಾಟಕಕ್ಕೂ ತಂದು ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ನಕಲಿ ತುಪ್ಪ ಶೇಖರಣೆ ಮಾಡ್ತಾ ಇದ್ದ ಬೆಂಗಳೂರಿನ ಚಾಮರಾಜಪೇಟೆಯ ಗೋಡೌನ್ ಮೇಲೆ ದಾಳಿ ನಡೆಸಿದ್ದಾರೆ. ಸ್ಯಾಚೆಟ್ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತುಂಬಿ ನಗರದಾದ್ಯಂತ ಮಾರಾಟ ಮಾಡುತ್ತಿದ್ದ ಬೃಹತ್ ಜಾಲವನ್ನ ಪತ್ತೆ ಮಾಡಿದ್ದಾರೆ. ದಾಳಿಯ ಬಳಿಕ ನಕಲಿ ತುಪ್ಪದ ಮಾರಾಟ ಮಾಡುವ ಜಾಲ ರೂಪಿಸಿದ 3 ಬಂಧಿಸಲಾಗಿದೆ. ಮಹೇಂದ್ರ, ದೀಪಕ್, ಮುನಿರಾಜು ಬಂಧಿತ ಆರೋಪಿಗಳು. ಅರೆಸ್ಟ್ ಆಗಿರೋ ಮಹೇಂದ್ರ ಎಂಬಾತ ಕೆಎಂಎಫ್ ಡಿಸ್ಟ್ರಿಬ್ಯೂಟರ್. ಕೆಎಂಎಫ್ನಲ್ಲೇ ಕೆಲಸ ಮಾಡ್ತಾ ವಂಚನೆ ಮಾಡಿದ್ದಾನೆ. ಮತ್ತೋರ್ವ ಆರೋಪಿ ದೀಪಕ್, ಮಹೇಂದ್ರ ಪುತ್ರ ಆತ. ಮುನಿರಾಜು ಎಂಬಾತ ತಮಿಳುನಾಡಿನಿಂದ ತುಪ್ಪವನ್ನ ಸಪ್ಲೈ ಮಾಡ್ತಿದ್ದ. ಅಭಿ ಅರಸು ಎಂಬುವನು ತಮಿಳುನಾಡಿನಿಂದ ಬೆಂಗಳೂರಿಗೆ ತುಪ್ಪ ಕಳುಹಿಸುತ್ತಿದ್ದ ಎನ್ನಲಾಗ್ತಾ ಇದೆ. ಕಲಬೆರಕೆ ತುಪ್ಪ ಗೋಡೌನ್ನಲ್ಲಿ ಬರೋಬ್ಬರಿ 1.50 ಕೋಟಿ ರೂಪಾಯಿ ಮೌಲ್ಯದ 8,000 ಲೀಟರ್ ನಕಲಿ ನಂದಿನಿ ತುಪ್ಪ ಪತ್ತೆಯಾಗಿತ್ತು. ನಕಲಿ ತುಪ್ಪ ಸರಬರಾಜು ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನಂದಿನಿ ಪಾರ್ಲರ್ಗಳಿಗೂ ಕಲಬೆರಕೆ ತುಪ್ಪವನ್ನ ಆರೋಪಿಗಳು ಸರಬರಾಜು ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಅಸಲಿ ನಂದಿನಿ ತುಪ್ಪದ ಬೆಲೆಗೆ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ಶುದ್ಧ ನಂದಿನಿ ತುಪ್ಪ ಪೂರೈಕೆ ಮಾಡ್ತಾ ಇತ್ತು ಈ ಜಾಲ. ಕೆಎಂಎಫ್ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಒರಿಜಿನಲ್ ತುಪ್ಪ ಖರೀದಿಸ್ತಾ ಇದ್ರು. ಇಲ್ಲಿ ಖರೀದಿಸಿದ ಒರಿಜಿನಲ್ ತುಪ್ಪ ತಮಿಳುನಾಡಿಗೆ ರವಾನೆಯಾಗ್ತಿತ್ತು. ಅದನ್ನ ತಮಿಳುನಾಡಿನಲ್ಲಿ ಕಲಬೆರಕೆ ಮಾಡ್ತಾ ಇದ್ರು. 1 ಲೀಟರ್ ತುಪ್ಪಕ್ಕೆ 4 ಲೀಟರ್ ನಕಲಿ ತುಪ್ಪ ಬೆರೆಸ್ತಾ ಇದ್ರು. ಫಾರ್ಮ್ ಆಯಿಲ್, ತೆಂಗಿನೆಣ್ಣೆ, ಡಾಲ್ಡಾ ಬೆರೆಸ್ತಾ ಇದ್ರು. ಅದನ್ನ ಮತ್ತೆ ಕರ್ನಾಟಕಕ್ಕೆ ತಂದು ಮಾರಾಟ ಮಾಡ್ತಿದ್ರು. ನೋಡಿದ್ರಲ್ಲ, ನಂದಿನಿ ದೇಶದಲ್ಲೇ 2ನೇ ಅತಿ ದೊಡ್ಡ ಬ್ರ್ಯಾಂಡ್. ಇದನ್ನ ನಕಲು ಮಾಡಿದ್ರೆ ಲಾಭ ಮಾಡಬಹುದು ಅಂತ ಹೀಗೆ ಮಾಡಿದ್ದಾರೆ. ಆದ್ರೆ ಕೆಎಂಎಫ್ ಇತಿಹಾಸ ನೋಡೋದಾದ್ರೆ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಭಾರತದ ಕರ್ನಾಟಕದ ಡೈರಿ ಸಹಕಾರ ಸಂಘವಾಗಿದೆ. ಇದು ನಂದಿನಿ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಐಸ್ ಕ್ರೀಮ್, ಚಾಕ್ಲೇಟ್ಗಳು, ಸಿಹಿ ತಿಂಡಿಗಳಂತಹ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತೆ. ಇದು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವಾಲಯದ ಮಾಲೀಕತ್ವದಲ್ಲಿರುವ ಹಾಲು ಉತ್ಪಾದಕರ ಒಕ್ಕೂಟ. ಕರ್ನಾಟಕದ ಬಹುತೇಕ ಪ್ರತಿಯೊಂದು ಜಿಲ್ಲೆಯು ಹಾಲು ಉತ್ಪಾದಿಸುವ ಸಹಕಾರ ಸಂಘಗಳನ್ನು ಹೊಂದಿದೆ. ಹಾಲನ್ನ ಅದರ ಸದಸ್ಯರಾಗಿರುವ ರೈತರಿಂದ ಸಂಗ್ರಹಿಸಿ ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ಸಂಸ್ಕರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತೆ. ಇದು ಅಮೂಲ್ ನಂತರ ಭಾರತದಲ್ಲಿ 2ನೇ ಅತಿ ದೊಡ್ಡ ಹಾಲು ಸಹಕಾರ ಸಂಘ. ಕೆಎಂಎಫ್ ಅನ್ನ ರೂಪಿಸುವ ಮೊದಲು ಡೈರಿ ಸಹಕಾರ ಸಂಘಗಳು 1955ರಲ್ಲಿ ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿ ಪ್ರಾರಂಭವಾಗುತ್ತೆ. ವಿಶ್ವ ಬ್ಯಾಂಕ್ ನಡೆಸುವ ಡೈರಿ ಅಭಿವೃದ್ಧಿ ಯೋಜನೆಯನ್ನ ಕಾರ್ಯಗತಗೊಳಿಸಲು ಕೆಎಂಎಫ್ ಅನ್ನ 1974ರಲ್ಲಿ ಕರ್ನಾಟಕ ಡೈರಿ ಅಭಿವೃದ್ಧಿ ನಿಗಮ ಎಂದು ಸ್ಥಾಪಿಸಲಾಯಿತು. 1984ರಲ್ಲಿ ಸಂಸ್ಥೆಯನ್ನ ಕೆಎಂಎಫ್ ಎಂದು ಮರು ನಾಮಕರಣ ಮಾಡಲಾಗುತ್ತೆ. ಕೆಎಂಎಫ್ ಕರ್ನಾಟಕ ರಾಜ್ಯದಾದ್ಯಂತ ಹಾಲು ಒಕ್ಕೂಟಗಳನ್ನು ಹೊಂದಿದ್ದು ಪ್ರಾಥಮಿಕ ಡೈರಿ ಸಹಕಾರ ಸಂಘಗಳಿಂದ ಹಾಲನ್ನ ಖರೀದಿಸಲಾಗುತ್ತೆ. ಕರ್ನಾಟಕ ರಾಜ್ಯದ ವಿವಿಧ ನಗರ ಮತ್ತು ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಗ್ರಾಹಕರಿಗೆ ಸದಸ್ಯರೊಂದಿಗೆ ಹಾಲನ್ನ ವಿತರಿಸಲಾಗುತ್ತೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಉಚಿತವಾಗಿ ರಾಯಭಾರಿಯಾಗಿ ಕೆಎಂಎಫ್ಗೆ ಕೆಲಸ ಮಾಡಿದ್ದಾರೆ.
1996ರಲ್ಲಿ ತಮ್ಮ ಮೊದಲ ಮತ್ತು ಕೊನೆಯ ದೂರದರ್ಶನ ಜಾಹೀರಾತನ್ನ ಮಾಡಿದ್ದಾರೆ. ನಂತರ ಪುನೀತ್ ರಾಜ್ಕುಮಾರ್ ಅವರನ್ನ ನಂದಿನಿ ಉತ್ಪನ್ನಗಳ ರಾಯಭಾರಿಯಾಗಿ ಆಯ್ಕೆ ಕೂಡ ಮಾಡಲಾಯಿತು. ಡಿಸೆಂಬರ್ 2009ರಲ್ಲಿ ಪುನೀತ್ ರಾಜ್ಕುಮಾರ್ ಕೆಎಂಎಫ್ನೊಂದಿಗೆ ಉಚಿತವಾಗಿ ಒಪ್ಪಂದಕ್ಕೂ ಸಹಿ ಹಾಕಿದ್ರು. 2014ರಲ್ಲಿ ಶ್ರೇಯಾ ಶರಣ್ ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರಪ್ರದೇಶದಲ್ಲಿ ನಂದಿನಿ ಗುಡ್ ಲೈಫ್ ಉತ್ಪನ್ನದ ರಾಯಭಾರಿಯಾಗಿ ಆಯ್ಕೆ ಮಾಡಲಾಯಿತು. ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಕೆಎಂಎಫ್ ತಯಾರಿಸಿದ ಕೆಲವು ಉತ್ಪನ್ನಗಳು ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲಿ ಲಭ್ಯವಿದೆ.